ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಂಜೆಗೆ ಇತ್ತಂದ್ರೆ ಚಹಾ ಜೊತೆ ಚೋಡ ಇದ್ರೆ ಚಂದ್ರಿ. ಅದ್ರ ಸಂಬಂಧ ನೋಡ್ರಿ, ಇವತ್ತಿನ ದಿವಸ ಮಂಡಕ್ಕಿ ಚೋಡ ಹಂಗಂದ್ರೆ ಚುರುಮುರು ಚೋಡ. ನಮ್ಮ ಉತ್ತರ ಕನ್ನಡ ಭಾಗದಾಗ ಹೊಟ್ಟೆಳಕ್ಕೆ ಹೋದ್ರೆ ತಿಕ್ಕೋರಿ, ಅಲ್ಲಿ ಏನು ಮಾಡಿರ್ತಾರೆ ಹೊಟ್ಟೆಳದಾಗ ಯಾವಾಗ ಮಂಡಕ್ಕಿ ಚೋಡ ಇದ್ದೇ ಇರ್ತೀರಿ, ಚುರುಮುರು ಚೋಡ ಇದ್ದೇ ಇರ್ತಿ. ಅದ್ರ ಸಂಬಂಧ ಇವತ್ತಿನ ದಿವಸ ಮಂಡಕ್ಕಿ ಚೋಡ ಯಾವ ರೀತಿ ಮಾಡೋದಂತ ಬರ್ರಿ ನೋಡೋಣ್ರಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಹಂಗಾದ್ರೆ ಚುರುಮುರು ಚೋಡ ಮಂಡಕ್ಕಿ ಚೋಡ ಹೆಂಗೆ ಮಾಡೋದ್ರಿ ಬರ್ರಿ ನೋಡೋಣ್ರಿ. ಸ್ನೇಹಿತರೆ, ಮಾರ್ಕೆಟ್ನಿಂದ ಮಂಡಕ್ಕಿ ತೊಗೊಂಡು ನೋಡ್ರಿ, ಒಂದು 2-3 ಸೇರ್ ಆಗೋಷ್ಟು ಮಂಡಕ್ಕಿ ಅದಾವೆ ಸ್ನೇಹಿತರೆ. ಇದನ್ನು ಈಗ ಒಗ್ಗರಣೆ ಕೊಡಂಬರ್ರಿ. ಈಗ ಒಗ್ಗರಣೆ ಹಾಕೊಳಕ್ಕೆ ಪಾತ್ರೆ ಇಟ್ಕೊಂಡು ನೋಡ್ರಿ, ಬರಸನ್ ಚಾಲು ಮಾಡ್ಕೊಂಡು ಈಗ ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆ ಹಾಕೋತೀನಿ ರೀ. ಒಗ್ಗರಣೆಗೆ ಯಾವಾಗಲೂ ಸಾಸಿವೆ ಬೇಕ್ರಿ. ನೋಡಿರಿ, ಎಣ್ಣೆ ಕಾದೈತಿ, ಸಾಸಿವೆ ಹಾಕ್ಕೊಂಡಿನಿ. 1 ಸ್ಪೂನ್ ಆಗೋದು ಸಾಸಿವೆ, 1 ಸ್ಪೂನ್ ಆಗೋದು ಜೀರಿಗೆ, ಬೆಳ್ಳುಳ್ಳಿ ಸ್ನೇಹಿತರೆ, ಬೆಳ್ಳುಳ್ಳಿ ಸಣ್ಣಗೆ ಹುರ್ಕೊಂಡಿನಿ, ಸಣ್ಣಗೆ ಜಜ್ಕೊಂಡಿನಿ, ಬ್ಯಾಡಿ ಮೆಣಸಿನ್ಕಾಯಿ ಮತ್ತು ಕರಿಬೇವ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕು ಸ್ನೇಹಿತರೆ. ಇದು ಹಿಂಗೆ ಹಾಕೋತೀನಿ ನೋಡಿರಿ, ಅಡುಗೆ ಒಳಗೆ ಹಿಂಗೆ ಬೇಕು ರೀ, ಹಿಂಗೆ ಹಾಕ್ಕೊಂಡಿನಿ. ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಸ್ನೇಹಿತರೆ ಯಾವಾಗಲೂ ಚಹಾ ಜೊತೆ ಚುರುಮುರು ಚೋಡ ಬೇಕ್ರಿ. ಮತ್ತು ಇದ್ರ ಜೊತೆ ಮಿರ್ಚಿ ಬಜ್ಜಿ ಕೂಡ ಮಾಡ್ತಾರೆ ಸ್ನೇಹಿತರೆ. ಅದನ್ನು ಕೂಡ ನಾನು ನಿಮಗೆ ಅಂತ ಮಾಡಿ ತೋರಿಸ್ತೀನತ್ತ. ಮತ್ತು ನಮ್ಮ ಚಾನಲ್ದಾಗ ಅಡುಗೆ ರೆಸಿಪಿಗಳು ಸಾಕಷ್ಟು ಇದಾವೆ. ಈಗ ನೋಡಿ, ಕಡಲೆ ಬೀಜ ಶೇಂಗಾ ಹಾಕೋತೀನಿ. ಈಗ ಹುರಿದ ಶೇಂಗಾ, ಕಡಲೆ ಬೀಜ ಈಗ ಚೆನ್ನಾಗಿ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋದನ್ನ. ಈಗ ಪುಟಾಣಿ ಹಾಕೋತೀನತ್ತ, 1 ಬೌಲ್ ಆಗೋಷ್ಟು ಪುಟಾಣಿ, ಅದನ್ನು ಕೂಡ ಫ್ರೈ ಮಾಡ್ಕೊತೀನತ್ತ. ಈಗ ಇವು ಎಣ್ಣೆ ಒಳಗೆ ಎಷ್ಟು ಫ್ರೈ ಆಗ್ತಾವೆ ಅಷ್ಟು ಚಂದ ಒಗ್ಗರಣೆ ಚಂದ ಹಾಕತಿ. ಮತ್ತು ಚುರುಮುರು ಚೋಡ ಏನಂತಿರಲ್ಲ, ಮಂಡಕ್ಕಿ ಚೋಡಕ್ಕೆ ಚಂದ ಹಾಕಿ ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. 1 ಚಿಟಿಕೆ ಅರಿಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿರಿ, ಮಿಕ್ಸ್ ಮಾಡ್ಕೊಂಡಿನಿ ಚೆನ್ನಾಗಿ. ಈಗ ಅರಿಶಿನ ಪುಡಿ ತೊಗೊಳ್ರಿ, ನೋಡಿರಿ ಹಳದಿಯಲ್ಲಿ ಎಲೆ ಆತೀಗ ಸಂಪೂರ್ಣ ಮಿಕ್ಸ್ ಆಗೈತೆ ನೋಡಿರಿ. ಈಗ ನೋಡಿರಿ, ಮಸಾಲೆ ಖಾರ ನಮ್ಮ ಉತ್ತರ ಕನ್ನಡ ಭಾಗದಾಗ ಮಸಾಲೆ ಖಾರ ಮಾಡ್ಕೊತಾ ಇರ್ತಿ, ಅದನ್ನ ಹಾಕೋತೀವಿ ನೋಡಿರಿ. ನಿಮ್ಮ ಕಡೆ ಮಸಾಲೆ ಖಾರ ಇಲ್ಲಂದ್ರೆ ಚಿಲ್ಲಿ ಪೌಡ್ರ್ ಹಾಕೋಬೋದು ಸ್ನೇಹಿತರೆ. ನಮ್ಮ ಉತ್ತರ ಕನ್ನಡ ಭಾಗದವ್ರು ಯಾರಾದ್ರೂ ಇದ್ರಂದ್ರೆ ನೀವು ಮಸಾಲೆ ಖಾರ ಹಾಕೋಬೋದು. ನಮ್ಮ ಉತ್ತರ ಕನ್ನಡ ಭಾಗದಾಗ ಈ ರೀತಿ ಬ್ಯಾಡಿ ಮೆಣಸಿನ್ಕಾಯಿ ತೊಗೊಂಡು ಈ ರೀತಿ ಮಸಾಲೆ ಖಾರ ಮಾಡ್ಕೊತಾರೆ. ನೀವು ಬೇಕಾದ್ರೆ ಚಿಲ್ಲಿ ಪೌಡ್ರ್ ಹಾಕೋಬೋದು, ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕೋಬೋದು. ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋತ್ತ. ಮತ್ತು ಇದ್ರಾಗ ಇನ್ನೊಂದು ಬರ್ತೀರಿ, ಹಸಿ ಮೆಣಸಿನ್ಕಾಯಿ ಚಟ್ನಿ ಕುಟ್ಕೊಂಡು ಕೂಡ ನೀವು ಒಗ್ಗರಣೆ ಮಾಡ್ಕೋಬೋದು, ಅದನ್ನು ಕೂಡ. ಈಗ ನೋಡಿ, ಒಗ್ಗರಣೆ ತಯಾರಾಗಿತ್ತೀಗ ಮಂಡಕ್ಕಿ ಹಾಕೋತೀನಿ ರೀ, ಚುರುಮುರಿ. ಈಗ ಎಲ್ಲ ಸಂಪೂರ್ಣವಾಗಿ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಈ ಒಗ್ಗರಣೆ ಇರ್ತಿರಲ್ಲ, ಒಗ್ಗರಣೆ ಮಂಡಕ್ಕಿಗೆ ಚುರುಮುರಿಗೆ ಹತ್ಕೋಬೇಕ್ರಿ. ಆ ರೀತಿ ಚೆನ್ನಾಗಿ ಮಿಕ್ಸ್ ಹಾಕೋಬೇಕ್ರಿ. ಈ ವೈಟ್ ಎಂಬುದು ಹೋಗ್ಬೇಕ್ರಿ. ಇದು ಹಂಗೆ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಸಂಪೂರ್ಣವಾಗಿ ಸ್ನೇಹಿತರೆ. ಇದು ಸಕ್ಕರೆ ಹಾಕ್ತೀನಿ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಮತ್ತೊಂದು ಸ್ವಲ್ಪ ಟೇಸ್ಟ್ ಬರ್ತೀರಿ. ವಾ ಸೂಪರ್ ಅನ್ನುವಂಥ ನೋಡ್ರಿ. ಈಗ ಮಂಡಕ್ಕಿ ಚೋಡ, ಚುರುಮುರಿ ಚೋಡ, ಉತ್ತರ ಕರ್ನಾಟಕದ ಸ್ಪೆಷಲ್ ಚಹಾ ಜೊತೆ ಬೇಕಾದಂಥ ಚೋಡ ತಯಾರಾಗೈತಿ. ಈಗ ರೆಡಿ ಆಗೈತಿ. ಒಂದ್ಸಲ ಟೇಸ್ಟ್ ನೋಡ್ರಿ ಹೆಂಗಾಯ್ತತ್ತ. ಸೂಪರ್ ಸ್ನೇಹಿತರೆ. ಇದ್ರ ಜೊತೆ ಚಹಾ ಮಾಡ್ಕೊರಿ. ನೀವು ಚಹಾ ಮಾಡ್ಕೊ ಬಾಜು ಇಟ್ಕೊಂಡು ಒಂದು ತುತ್ತು ಚೋಡ, ಒಂದು ತುತ್ತು ಚಹಾ ಕೊಡ್ರಿ. ನೀವು ಮನ್ಗಂಡಿರ್ತಿ. ನೀವು ಕೂಡ ಇದೇ ರೀತಿ ಚುರುಮುರು ಚೋಡ, ಮಂಡಕ್ಕಿ ಚೋಡ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಮಂಡಕ್ಕಿ ಚೋಡ ಮಾಡಿರಿ. ಈ ವಿಡಿಯೋ ಎಂಡ್ ಮಾಡ್ತೀನಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.